श्री कृष्ण मूर्ति के श्री कृष्ण मूर्ति के श्री कृष्ण परमात्मा के भारत माता की कृष्ण परमात्मा विरोधिಗಳಿಗೆ ಹೇಳಿ ಧಿಕ್ಕಾರ, ಸನಾತನ ಹಿಂದೂ ಧರ್ಮ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. हरे राम ಹರೇ ಕೃಷ್ಣ, हरे राम ಹರೇ ಕೃಷ್ಣ, हरे कृष्ण ಹರೇ ರಾಮ, हरे कृष्ण ಹರೇ ರಾಮ. हरे राम ಮಾತರಂ, वंदे ಮಾತರಂ, वंदे ಮಾತರಂ. हरे कृष्ण ಹರೇ ರಾಮ, हरे कृष्ण ಹರೇ ರಾಮ, हरे कृष्ण ಹರೇ ರಾಮ, हरे राम ಹರೇ ಕೃಷ್ಣ, हरे कृष्ण ಹರೇ ರಾಮ, कृष्ण कृष्ण ಹರೇ ಹರೇ, कृष्ण कृष्ण ಹರೇ ಹರೇ, हरे कृष्ण ಹರೇ ರಾಮ, भारत ಹರೇ ಹರೇ, राम राम ಹರೇ ಹರೇ, कृष्ण कृष्ण ಹರೇ ಹರೇ, कृष्ण कृष्ण ಹರೇ ಹರೇ, राम राम ಹರೇ ಹರೇ, राम राम ಹರೇ ಹರೇ, कृष्ण कृष्ण ಹರೇ ಹರೇ, कृष्ण कृष्ण ಹರೇ ಹರೇ, राम राम ಹರೇ ಹರೇ, राम राम ಹರೇ ಹರೇ, राम राम ಹರೇ ಹರೇ. ಬಂಧಿಸಿ 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 ಹರೇ ರಾಮ ಹರೇ ಕೃಷ್ಣ 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 ಹರೇ ಕೃಷ್ಣ 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 ಶ್ರೀಕೃಷ್ಣ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ. ಈಗ ವಿಷಯ ಶ್ರೀಕೃಷ್ಣ ಪರಮಾತ್ಮ ಗೀತಾಸಾರವನ್ನ ಅರ್ದು ಹಾಕಿದಂತ ಕಿಡಿಗೇಡಿ ಚಂದ್ರಮೌಳಿ ಎನ್ನುವರು ಅವರ ಇತಿಹಾಸ ಹಿಂದುಗಡೆ ಕೂಡ ಇಂತಹ ಘಟನೆಗಳೇ ಮಾಡಿ ಅವರು ಬೆಳೆದು ಬಂದಿರೋದು. ತದನಂತರ ಶ್ರೀಕೃಷ್ಣನ ಅವಮಾನ ಮಾಡಿದ ನಂತರ ಕೋಲಾರ ಜಿಲ್ಲೆಯ ಬೈಕ್ ರ್ಯಾಲಿಯ ಸಂದರ್ಭದಲ್ಲಿ ಕ್ಲಾಕ್ ಟವರ್ ಎಂಬ ಸ್ಥಳದಲ್ಲಿ ಈ ಕಿಡಿಗೇಡಿ ಹೋಗಿ ಅಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನ ಕುಚೋದ್ಯದಿಂದ ಪ್ರಚೋದಿಸಿ ಶಾಂತಿ ಭಂಗ ಉಂಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಇದೆಲ್ಲ ದಾಖಲೆಗಳು, ವಿಡಿಯೋ ದಾಖಲೆಗಳು ಪೊಲೀಸವರ ಬಳಿನೂ ಇದೆ, ಸಾರ್ವಜನಿಕರ ಬಳಿನೂ ಇದೆ, ಮತ್ತೆ ನಮ್ಮ ಮಾಧ್ಯಮ ಮಿತ್ರರ ಎಲ್ಲರ ಕಡೆಯಲ್ಲೂ ಇದೆ. ಆದರೂ ಸಹ ರಾಜಾರೋಷವಾಗಿ ಇಂದಿಗೂ ಸಹ ರಾಜಾರೋಷವಾಗಿ ಓಡಾಡ್ತಕ್ಕಂಥ ಚಂದ್ರಮೌಳಿ ಮೇಲೆ ಕ್ರಮ ಕೈಗೊಳ್ಳಬೇಕು. ಕೋಮು ಗಲಭೆಯನ್ನ ಉಂಟು ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ. ಅದರ ಬಗ್ಗೆ ಕೂಡಲೇ ಪೊಲೀಸ್ ಇಲಾಖೆ ಆ ವ್ಯಕ್ತಿಯನ್ನ ಕೋಮು ಕಿಡಿಗೇಡಿ ಅಂತ ಹೇಳಿ ಗೂಂಡಾ ಕಾಯ್ದೆಯಲ್ಲಿ ಅವರನ್ನ ಬಂಧಿಸಿ ಗಡೀಪಾರು ಮಾಡಬೇಕು. ಅಂಬೇಡ್ಕರ್ ವಿರುದ್ಧ ಯಾರು ಇಲ್ಲ ಇಲ್ಲಿ, ಎಲ್ಲ ಅಂಬೇಡ್ಕರ್ ನಾವು ಅಂಬೇಡ್ಕರ್ ಅಭಿಮಾನಿಗಳು. ನೀವೇನು ಅಂಬೇಡ್ಕರ್ ವಿರೋಧಿ ಇದಾರೆ ಇಲ್ಲಿ? ನಾವು ನಿತ್ಯ ಅಂಬೇಡ್ಕರ್ ಪೂಜೆ ಮಾಡ್ತೀವಿ. ಅಂಬೇಡ್ಕರ್ ಹೆಚ್ಚಾಗಿ ನಾವೇ ಪೂಜೆ ಮಾಡೋದು, ನಾವೇ ಅವ್ರಿಗೆ ಡೈಲಿ ಪೂಜೆ ಮಾಡಿ ಅವ್ರಿಗೆ ಇದು ಮಾಡ್ತೀವಿ ಅಂತ ನಾವು ಗೌರವಿಸ್ತೀವಿ ಅಂತ. ಆಮೇಲೆ ಈ ಥರ ಬೇರೆ ಹಿಂದೂಗಳಿಗೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅವರು ದಯವಿಟ್ಟು ಕೂಡಲೇ ಬಂಧಿಸಿ ಗಡೀಪಾರು ಮಾಡಬೇಕಾಗಿ ವಿನಂತಿ ಸರ್. ಎಲ್ಲ ಸ್ನೇಹಿತರೆ, ಸಂಘಟನೆಗಳು ಮತ್ತು ಬಜರಂಗ ದಳ ಸಂಘಟನೆಗಳ ನಮ್ಮ ಎಲ್ಲ ಮಿತ್ರರು ಇವತ್ತಿನ ಒಂದು ಸಂದರ್ಭದಲ್ಲಿ ಕೋಲಾರದಲ್ಲಿ ಮೊನ್ನೆ ನಡೆದಿರುವಂಥ ಘಟನೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಆದರೆ ಭಗವಾನ್ ಶ್ರೀಕೃಷ್ಣನು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಭಗವಾನ್ ಶ್ರೀಕೃಷ್ಣನು ವಿಶ್ವನಾಯಕರು. ಯಾದವ ಸಮಾಜದಲ್ಲಿ ಹುಟ್ಟಿರಬಹುದು, ಯಾದವ ಸಮಾಜದವರು ಕೂಡ ಹಿಂದುಳಿದ ವರ್ಗದವರು. ಅಂಬೇಡ್ಕರ್ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಒಂದು ಮಹಾನ್ ವ್ಯಕ್ತಿ, ಭಾರತ ರತ್ನ. ಆದರೆ ಕೆಲವು ಕಿಡಿಗೇಡಿಗಳು ಅವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ಕದಡಲು ಶುರು ಮಾಡ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಈ ಸಮಾಜದಲ್ಲಿ ಶಾಂತಿಯನ್ನು ಕದಡುವಂಥ ಕಿಡಿಗೇಡಿಗಳಿಗೆ ಬುದ್ಧಿ ಹೇಳಿ ಗಡೀಪಾರು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಾನು ತಾಲೂಕಿನ ಯಾದವ ಸಂಘದ ಅಧ್ಯಕ್ಷನಾಗಿ ಮತ್ತು ನಮ್ಮ ಸ್ನೇಹಿತರ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಸಂಘಟನೆಗಳ ಪರವಾಗಿ, ಶ್ರೀಕೃಷ್ಣ ಪ್ರೇಮಿಗಳ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ತಾಲೂಕು ಅಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ವಿ. ಅವರನ್ನು ಕೂಡಲೇ ಬಂಧನ ಮಾಡಿ ಗಡೀಪಾರು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಮತ್ತೆ
ಕೋಲಾರ ಜಿಲ್ಲೆಯಾದ್ಯಂತ ಹಿಂದೂ ಪರ ಸಂಘಟನೆಗಳು ಮತ್ತು ಬಜರಂಗ ದಳದವರು ಎಲ್ಲರೂ ಸೇರಿ ಉಗ್ರ ಹೋರಾಟವನ್ನು ನಡೆಸಲು ತೀರ್ಮಾನ ಮಾಡಿರುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಸಂಘಟನೆಗಳ ಹೆಸರು ಹೇಳ್ಕೊಂಡು ಕೆಲವು ಚಿಲ್ಲರೆ ನಾಯಕರನ್ನು ಅನ್ಸ್ಕೊಂಡಿರೋರು, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನು ಹೇಳ್ತೀನಿ. ಅವನು ಯಾವನ ಚಂದ್ರಮೌಳಿ ಅನ್ನೋನು ಇತ್ತೀಚಿನ ದಿನಗಳಲ್ಲಿ ಕೆಲವು ಅಲ್ಪಸಂಖ್ಯಾತರ ಬೆಂಬಲವನ್ನು ಪಡೆದುಕೊಂಡು ಏನು ಕಾನೂನು ಸುವ್ಯವಸ್ಥೆಗೆ ಭಂಗವನ್ನು ಉಂಟು ಮಾಡಲು ಪ್ರಯತ್ನಿಸ್ತಿದ್ದಾನೋ ಅದರ ಒಂದು ಉದಾಹರಣೆ ಮೊನ್ನೆ ನಡೆದಂತಹ 3ನೇ ತಾರೀಕು ನಡೆದ ಒಂದು ಘಟನೆ. ಏನು ಕೃಷ್ಣನ ಸಾರ DDP ಆಫೀಸಲ್ಲಿ ಒಂದು ಇದು ಫ್ಲೆಕ್ಸ್ ಹಾಕಿದ್ರು, ಅದನ್ನು ಹೋಗಿ ಹರಿದಾಕಿ ತನ್ನ ಕಾಲಿಂದ ಅದನ್ನು ತೊಳೆದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತಂದು ಇಟ್ಟಿದ್ದಾನೆ. ಇಂಥ ಕಿಡಿಗೇಡಿಗಳನ್ನು ಈ ಕೂಡಲೇ ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವನು ಗಡೀಪಾರು ಮಾಡಬೇಕಂತಂದ್ಬಿಟ್ಟು ನಾವೆಲ್ಲ ಹಿಂದೂಪರ ಸಂಘಟನೆಗಳು ಒಕ್ಕೊರೆ ಮನವಿಯನ್ನು ಮಾಡ್ತೇವೆ. ಯಾಕೆ ಇಷ್ಟು ದಿವಸ ಅವನು ಬಿಟ್ಟಿದೆ ಅಂತಂದ್ಬಿಟ್ಟು ನಮಗಂತೂ ಗೊತ್ತಾಗ್ತಿಲ್ಲ. ನಾವು ಇವತ್ತು ಪೊಲೀಸ್ ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅವನು ಈ ಕೂಡಲೇ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವನು ಗಡೀಪಾರು ಮಾಡಲೇಬೇಕು. ಒಂದು ವೇಳೆ ನೀವು ಗಡೀಪಾರು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಗುತ್ತೋ ಅದಕ್ಕೆಲ್ಲ ನೀವೇ ಜವಾಬ್ದಾರಿಗಳಾಗಿರ್ತೀರ. ಮುಂದಿನ ದಿನಗಳಲ್ಲಿ ನಾವು ಕೋಲಾರ ಜಿಲ್ಲೆಯಾದಂಥ ಬಂದ್ ಮಾಡಲಿಕ್ಕೆ ನಾವು ಹಿಂಜರಿಯುತ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಂದನ್ನ ಮರಿತಾ ಇದ್ದೀವಿ. ನಮ್ಮ ದೇಶ ಎಲ್ಲಿ ಹಾಳಾಗ್ತಾ ಇದೆ. ಇವತ್ತು ನಾನು ಯಾರೋ ಒಬ್ಬ, ಅವನ ಹೆಸರು ಕೂಡ ನಮಗೆ ಗೊತ್ತಿಲ್ಲ, ಯಾರೋ ಒಬ್ಬ ಅಯೋಗ್ಯ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಸಂವಿಧಾನಕ್ಕೆ ಮರ್ಯಾದೆ ಕೊಡೋನು ನಿಜವಾದ ಈ ರಾಷ್ಟ್ರದ ಪ್ರಜೆ. ಅವನಿಗೆ ನಾವು ಮರ್ಯಾದೆ ಕೊಡೋದ್ರಲ್ಲಿ ಅರ್ಥ ಇದೆ. ಅವನು ಯಾರಿಗೋ ಎಲ್ಲೋ ಉಟ್ಬಿಟ್ಟು ಗಾಳಿಗೆ ಅಲ್ಲಿ ಬಂದು ಇಳ್ಕೊಂಡು ನಮ್ಮ ಸಂವಿಧಾನದಲ್ಲಿ ನಾವು ಅಣ್ತಮ್ಮಂದ್ರ ಬರ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಒಂದು ಧರ್ಮವನ್ನ ಅಥವಾ ಇನ್ನೊಬ್ಬರ ಭಾವನೆಗಳನ್ನ ವಿರುದ್ಧವಾಗಿ ಮಾತಾಡುವಂಥ ಅವಿವೇಕಿ ಮುಟ್ಟಾಳರು ಕೆಲವರು ಯಾರ್ಯಾರಿದ್ದಾರೆ ಅವರೆಲ್ಲ ಇವತ್ತು ನಮ್ಮ ದೇಶ ಬಿಟ್ಟು ಹೋಗಬೇಕು. ಅವ್ರು ಯಾರೇ ಇರಬಹುದು. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ಸತ್ಯ ಯೋಚನೆ ಮಾಡಿ, ಈ ದೇಶದಲ್ಲಿ ಯಾರ್ಯಾರು ಇನ್ನೊಬ್ರು ಭಾವನೆಗಳಿಗೆ ಧಕ್ಕೆ ತರ್ತಾರೋ ಅವರೆಲ್ಲ ಅಂಬೇಡ್ಕರ್ ಜಿ ಅವರ ಆಶಯಗಳನ್ನ ತುಳಿದು ಜೀವನ ನಡೆಸ್ತಾ ಇರ್ತಂಥವ್ರು. ಅಂಥವ್ರನ್ನ ನಾವು ಬೂಟಲ್ಲಿ ಹೊಡೆದು ಅವರನ್ನ ಸಮಾಜದಿಂದ, ನಮ್ಮ ಭವ್ಯ ಭಾರತದ ಐಕ್ಯತಾ ಸಮಾಜದಿಂದ ಚಪ್ಪಲಿಯಲ್ಲಿ ಹೊಡೆದು ದೂರ ಇಟ್ಟರು ತಪ್ಪಿಲ್ಲ. ಅದಕ್ಕೇನೆ ನಾವೆಲ್ಲ ಟ್ಯಾಕ್ಸ್ ಕಟ್ಬಿಟ್ಟು ಅಫಿಷಿಯಲ್ಸನ್ನ ಎಲ್ಲ ಇಲ್ಲಿ ಇಟ್ಕೊಂಡಿರೋದು. ಯಾಕೆ ಅಂತಂದ್ರೆ, ಸಾಮರಸ್ಯನ ಎತ್ತಿ ಹಿಡಿಯೋದಕ್ಕೆ, ನಮ್ಮನ್ನ ಕಾಪಾಡೋದಕ್ಕೆ. ಒಂದು DDP ಕಚೇರಿಯಲ್ಲಿ, ಅದು ಒಂದು ಸರ್ಕಾರಿ ಸ್ವಾಮ್ಯದ ಕಚೇರಿ, ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಕಷ್ಟಪಟ್ಟು ಕೂಲಿನಾಲಿ ಮಾಡಿ ಎಷ್ಟೋ ಜನ ಬೈಕ್ ಓಡಿಸಿ ಪೆಟ್ರೋಲ್ ಹಾಕಿ ಅದ್ರಲ್ಲಿ ಬರೋ ಟ್ಯಾಕ್ಸಲ್ಲಿ ನಡೀತಾ ಇರುವಂಥ ಈ ಸಮಾಜದಲ್ಲಿ ನಮ್ಮ ಒಂದು ಅಸ್ಮಿತೆಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೌಲ್ಯಗಳನ್ನು ತುಳಿದು ಬದುಕ್ತಾ ಇರುವಂಥ ಲೋಫರ್ಗಳನ್ನು ಎಲ್ಲ ಸಂಘಟನೆಗಳು ಒಂದಾಗಿ, ಅಷ್ಟಕ್ಕೂ ಮೀರಿ ಎಷ್ಟೋ ಜನ ಪ್ರೀತಿಯಿಂದ ಅಂಬೇಡ್ಕರ್ ಜಿ ಅವರ ಚಿತ್ರಗಳನ್ನು ಇಟ್ಕೊಂಡು ಅಂಬೇಡ್ಕರ್ ಸಂಘಗಳನ್ನ, ದಲಿತ ಪರ ಸಂಘಟನೆಗಳನ್ನ ನಡೆಸ್ತಾ ಇದ್ದಾರೆ. ಅವರೆಲ್ಲ ಅರ್ಥ ಮಾಡ್ಕೊಬೇಕು, ಇವರೆಲ್ಲ ವೈರಸ್ಗಳಿದ್ದ ಹಾಗೆ. ಇವರು ಅಂಬೇಡ್ಕರ್ ಜಿ ಅವರ ಫೋಟೋನ ಇಟ್ಕೊಂತಾರೆ, ಇನ್ನೊಬ್ರು ಭಾವನೆಗೆ ಧಕ್ಕೆ ತರಿಸ್ತಾರೆ, ಸಂವಿಧಾನವನ್ನೇ ತುಳಿತಾ ಇದ್ದಾರೆ. ಇಂಥವ್ರನ್ನ ಸಮಾಜದಿಂದ ಮತ್ತು ಸಂಘಟನೆಗಳಿಂದ ದೂರ ಇಟ್ಟು ಅವರನ್ನ ತಕ್ಕ ಶಿಕ್ಷೆಯನ್ನ ಕೊಡಿಸಿ ಸಮಾಜಕ್ಕೆ ಒಂದು ಮಾದರಿಯಾಗಿ ಮಾಡಬೇಕು ಅಂತ ಈ ಮುಖಾಂತರ ನಾನು ನಮ್ಮ ಈ ಒಂದು ಪ್ರಜಾಸೇವೆಗೆ ಸೀಮಿತ ಆಗಿರ್ತಕ್ಕಂಥ ಇಲ್ಲಿನ ಅಧಿಕಾರಿಗಳು, ನಮ್ಮ ತಾಲೂಕಿನ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದ ತಹಸೀಲ್ದಾರ್ ಅವ್ರಿಗೆ, ಜಿಲ್ಲೆಯ ಪ್ರಥಮ ನಮ್ಮ ಸೇವಾ ಅಧಿಕಾರಿಗಳಾದಂತಹ DC ಅವ್ರಿಗೆ ಈ ಮೂಲಕ ನಾನು ಮನವಿ ಮಾಡ್ತಿಲ್ಲ, ನೇರವಾಗಿ ನಮ್ಮ ಆಕ್ರಂದನವನ್ನು ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನಾವೆಲ್ಲ ಪ್ರತಿ ಸತಿ ಏನೋ ಸೇರಿಬಿಟ್ರೆ ಸಂಘಟನೆಯವರು ಇದ್ದೀವಿ ಮತ್ತೊಂದು ಅಲ್ಲ. ಇದು ನಮ್ಮ ಭಾವನೆಗಳು, ನಮ್ಮ ದೇಶದ ಅಸ್ಮಿತೆ. ಇದಕ್ಕೆ ತೊಂದರೆ ಬಂದರೆ ಪ್ರತಿಯೊಬ್ಬ ಪ್ರಜೆಯಲ್ಲಿ ಇರ್ತಕ್ಕಂಥ ಮಾತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನು ಇವತ್ತು ಒಡೆದು ಆಡೋದನ್ನೇ ನಿಮ್ಮ ಜೀವನ, ನಿಮ್ಮ ಬಕೆಟ್ ಹಿಡಿದು ನಿಮ್ಮ ಲೈಫ್ ಸ್ಟೈಲನ್ನು ನಡೆಸ್ಕೊತಾ ಇದ್ದೀರಾ. ಅದಕ್ಕೆ ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಬಳುವಳಿಗಳನ್ನು ತುಳಿದು ನೀವು ನಿಲ್ಲಕ್ಕೆ ಪ್ರಯತ್ನ ಮಾಡಬೇಡಿ. ನೀವೆಲ್ಲ ಈ ದೇಶದಲ್ಲಿ ಇರೋಕ್ಕೆ ಅನರ್ಹರು. ಇಷ್ಟನ್ನು ಹೇಳ್ತಾ ನಾವು ಇದನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ, ವಿಧಿ ಇಲ್ಲದೆ ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರ ಏನು, ಪ್ರತಿಭಟನೆಗೆ ಇಳಿಯುವಂಥದ್ದು. ಯಾವಾಗ ನಮ್ಮ ಕಾರ್ಯಾಂಗ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಶಾಸಕಾಂಗ ಮರ್ಯಾದೆಯಿಂದ ನಡ್ಕೊಳ್ಳೋದಿಲ್ಲ ಜನರ ಪರವಾಗಿ, ಅವಾಗ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಇದನ್ನ ನಾವು ನ್ಯಾಯಾಂಗದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಭುವನೇಶ್ವರಿ. ಹಿಂದೆ ಬನ್ನಿ. ಸಂತೋಷ ತಗೊಳ್ಳಿ.